ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಇನ್ನೆಂಥದ್ದು ಭೀಮ್ ಆ್ಯಪು ಏನೇನೋ ಇದೆಯಲ್ಲ, ಅದರ ಸಾಲಿಗೆ ಈಗ ಹೊಸದಾಗಿ RBI ಕಡೆಯಿಂದಲೇ ಹೊಸದಾಗಿ ಒಂದು ಪ್ರಯೋಗ ನಡೀತಾ ಇದೆ. ಏನು ಅಂದ್ರೆ, ನಿಮ್ಮ ಹತ್ರ ಫಿಸಿಕಲ್ ಕರೆನ್ಸಿ ಇರುತ್ತಲ್ಲ, ಕೈಯಲ್ಲಿ ನೋಟ್ ಇರುತ್ತಲ್ಲ, ಅದಕ್ಕೆ ಸಮವಾಗಿ ಫೋನಲ್ಲಿ ನೋಟ್ ಇರೋದು. ಫೋನ್ ಒಳಗೆ ದುಡ್ಡಿರುತ್ತೆ. ಅದು ಆಲ್ರೆಡಿ ಇದೆಯಲ್ಲ. ಬ್ಯಾಂಕಲ್ಲಿ ಹಾಕಿದ್ರೆ ನಮ್ಮ ಮೊಬೈಲಲ್ಲಿ ಇದ್ರೆ ಅದ್ರ ಮೂಲಕ ನಾವು UPI ಅಲ್ಲಿ ಸ್ಕ್ಯಾನ್ ಮಾಡ್ತೀವಿ, ಪೇ ಮಾಡ್ತೀವಿ. ಫೋನಿಂದಾನೇ ದುಡ್ಡು ಹೋಗ್ತಿರೋದು, ಫೋನಲ್ಲೇ ದುಡ್ಡು ಇರೋದಲ್ವಾ. ಅಂದ್ರೆ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಿದಾವೆ. ಈ ವ್ಯತ್ಯಾಸಗಳ ಮೂಲಕ ಕೋಟಾ ನೋಟು ಮಾಡುವವರಿಗೆ ದೊಡ್ಡ ಹೊಡೆತ ಬೀಳೋದಂತೂ ನಿಜ. ಆದರೆ ಅದನ್ನು ಹೊರತುಪಡಿಸಿ ಹೆಚ್ಚಾಗಿ ದೊಡ್ಡ ಬದಲಾವಣೆ ಏನಿರೋದಿಲ್ಲ. ಹಾಗಾದ್ರೆ ಏನಿದು RBI ಬಿಟ್ಟಿರುವಂತಹ ಈ ರುಪಿ, ಎಲೆಕ್ಟ್ರಾನಿಕ್ ರುಪಿ, ಅದನ್ನ ಅವರು ಒಂದು ಸ್ಕೀಮ್ ಮೂಲಕ ಬಿಟ್ಟಿದ್ದಾರೆ. ಇಲ್ಲಿ ಒಂದನ್ನು ಸಾಧಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳಬಹುದು. ಏನಂದ್ರೆ, ಗಾಂಧಿಯ ಮೇಲೆ ಹಗೆಯನ್ನ ಸಾಧಿಸಿದ್ದಾರೆ. ಅದು ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಈಗ ಮೊದಲಿಗೆ ಈ ರುಪಿ ಅಂದ್ರೆ ಏನು, ಅದನ್ನ ಹೇಗೆ ಬಳಸಬೇಕು, ಅದು ಹೇಗೆ ಬಳಕೆ ಆಗತ್ತೆ, ಅದು ಹೇಗೆ UPI ಪೇಮೆಂಟ್ಗಿಂತ ಭಿನ್ನವಾಗಿರುತ್ತೆ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳದಂಗೆ ಈ ರುಪಿ ಅನ್ನೋದನ್ನ RBI ರಿಲೀಸ್ ಮಾಡಿದೆ. ಇಲ್ಲಿಯವರೆಗೆ ಬರ್ತಿದ್ದಂತಹ ಆ್ಯಪ್ಗಳೆಲ್ಲ ಕಂಪನಿಗಳದು, ಬ್ಯಾಂಕುಗಳದು. ಆಯಾ ಬ್ಯಾಂಕ್ ತಮ್ಮದೇ ಆದಂಥ ಆ್ಯಪ್ ರಿಲೀಸ್ ಮಾಡಿರುತ್ತೆ. ಆ ಆ್ಯಪು ಅಥವಾ ಆ ಅಕೌಂಟಿಗೆ ಈ ಪೇಮೆಂಟ್ UPI ಏನಿದೆ ಆ್ಯಪುಗಳಿದ್ದಾವೆ, ಫೋನ್ ಪೇ, ಗೂಗಲ್ ಪೇ, ಭೀಮ್ ಆ್ಯಪು ಅಂಥದ್ದು, ಪೇಟಿಎಮ್, ಏನೇನೋ ಇದಾವಲ್ಲ, ಅವೆಲ್ಲವೂ ಸಹ ಬಳಸ್ಕೊಂಡು ಇಂಟರ್ಲಿಂಕ್ ಆಗಿರುತ್ತೆ. ಸೊ ನೀವು ಪೇಮೆಂಟ್ ಮಾಡಿದಾಗ ಏನಾಗುತ್ತೆ, ನೀವು ಒಂದು ಗೂಗಲ್ ಪೇ ಅಥವಾ ಫೋನ್ ಪೇಲಿ ಪೇಮೆಂಟ್ ಮಾಡಿದಾಗ ನೀವಲ್ಲಿ ಸ್ಕ್ಯಾನ್ ಮಾಡ್ತೀರಿ. ನೀವು ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಿ ಅಥೆಂಟಿಕೇಶನ್ ಕೊಟ್ಟ ತಕ್ಷಣ, ಅಂದರೆ ಪಾಸ್ವರ್ಡ್ ಎಲ್ಲ ಕರೆಕ್ಟಾಗಿ ಹಾಕಿದ ತಕ್ಷಣವೇ ಆ ಒಂದು ನಿಮ್ಮ ರಿಕ್ವೆಸ್ಟು, ದುಡ್ಡು ಇಲ್ಲಿಂದ ಅಲ್ಲಿ ಕಳಿಸ್ಬೇಕು ಅನ್ನೋದಕ್ಕೆ, ಆ ರಿಕ್ವೆಸ್ಟು ಸೀದಾ ನಿಮ್ಮ ಬ್ಯಾಂಕಿನ ಸರ್ವರ್ಗೆ ಹೋಗುತ್ತೆ. ನಿಮ್ಮ ಬ್ಯಾಂಕಿನ ಸರ್ವರ್ ಏನು ಮಾಡುತ್ತೆ, ತಕ್ಷಣ ಚೆಕ್ ಮಾಡುತ್ತೆ ನಿಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ಇದೆಯಾ ಅಂತ. ದುಡ್ಡಿದ್ರೆ ಅಲ್ಲಿಂದ ಕಟ್ ಆಗುತ್ತೆ. ಕಟ್ ಆಗಿ ಎಲ್ಲೋಗುತ್ತೆ, ಆ UPI ಹಾಕಿರ್ತಾನಲ್ಲ ಸ್ಕ್ಯಾನರು, ಅವನ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇರುತ್ತೋ ಆ ಸರ್ವರ್ಗೆ ಹೋಗಿ ಬೀಳುತ್ತೆ. ಆ ಸರ್ವರ್ನಿಂದ ಅವ್ರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗಿ ಬೀಳುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಆ UPI ಆ್ಯಪ್ ಏನಿದೆ, ಗೂಗಲ್ ಪೇ, ಫೋನ್ ಪೇ ಏನಿದೆ, ಅದು ಮಧ್ಯವರ್ತಿ ರೀತಿಯಲ್ಲಿ ಮಾತ್ರ ಕೆಲಸ ಮಾಡುತ್ತೆ. UPI ಇರುವಂತಹದ್ದು ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಅದು ಬ್ಯಾಂಕ್ ಅಲ್ಲ, ಅಲ್ಲಿ ನಾವು ದುಡ್ಡು ಹಾಕೋದಿಲ್ಲ. ಅಕೌಂಟಲ್ಲಿ ದುಡ್ಡಿದೆ, ಅಕೌಂಟಿಂದ ದುಡ್ಡನ್ನ ಇನ್ನೊಂದು ಅಕೌಂಟ್ಗೆ ಹಾಕೋದಕ್ಕೆ ಇದು ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ. ಕೆಲವು ಆ್ಯಪುಗಳಲ್ಲಿ ಅಥವಾ ಆಲ್ಮೋಸ್ಟ್ ಎಲ್ಲ ಆ್ಯಪುಗಳಲ್ಲಿ ವ್ಯಾಲೆಟ್ ಅಂತಾನೂ ಇದೆ. ಅಂದ್ರೆ ಪರ್ಸ್ ಅಂತ ನಾವೇನು ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ, ವ್ಯಾಲೆಟ್ ಅಂತಾನೂ ಇರುತ್ತೆ. ಆ ವ್ಯಾಲೆಟ್ ಏನು ಅಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟಿಂದ ಆ UPI ವ್ಯಾಲೆಟ್ಗೆ ಹಾಕೊಂಡ್ಬಿಟ್ರೆ, ನೀವು ಪೇ ಮಾಡಿದಾಗ ಅದು ಬ್ಯಾಂಕ್ ಸರ್ವರ್ಗೆ ಹೋಗಲ್ಲ, ನಿಮ್ಮ UPI ಇಂದ ನೇರವಾಗಿ ಯಾವ ಬ್ಯಾಂಕಿಗೆ ದುಡ್ಡು ಹಾಕ್ತಿದ್ರೋ ಆ ಬ್ಯಾಂಕಿಗೆ ಹೋಗುತ್ತೆ. ಅಂದ್ರೆ ಆ ಸ್ಕ್ಯಾನರ್ ಯಾರು ಹಾಕಿರ್ತಾರೋ ಅವ್ರ ಅಕೌಂಟ್ಗೆ ಹೋಗುತ್ತೆ. ಇದು ಆ್ಯಪಿಂದ ನೇರವಾಗಿ ಹೋಗುತ್ತೆ. ಆದರೆ ಏನಾಗಿರುತ್ತೆ, ಮೊದಲೇ ನಿಮ್ಮ ಬ್ಯಾಂಕಿಂದ ದುಡ್ಡು ತೆಗೆದು ವ್ಯಾಲೆಟಲ್ಲಿ ಹಾಕಿಟ್ಟಿರ್ತೀರಿ. ಹಾಗಾಗಿ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋ ಅವಶ್ಯಕತೆ ಸರ್ವರ್ಗಿರಲ್ಲ. ಯಾಕಂದ್ರೆ ಬ್ಯಾಂಕಿಂದ ನೀವು ದುಡ್ಡು ಕೇಳ್ತಾ ಇಲ್ಲ, ನಿಮ್ಮ ವ್ಯಾಲೆಟ್ ಇಂದ ದುಡ್ಡು ಕಳಿಸ್ಬೇಕು ಅಂತ ಹೇಳ್ತಿದ್ರಿ, ವ್ಯಾಲೆಟ್ ಇಂದ ಆ ಸ್ಕ್ಯಾನರ್ ಬ್ಯಾಂಕಿಗೆ ಹೋಗುತ್ತೆ. ಸೊ ಹೀಗೆ UPI ಕೆಲಸ ಮಾಡುತ್ತೆ. ಆದರೆ ಈಗ ಈ ರುಪಿ ಅನ್ನೋದನ್ನ ಬಿಟ್ಟಿದಾರಲ್ಲ, ಇದು ನಮ್ಮ ಕೈಯಲ್ಲಿ ಕಾಸು ಇದ್ದ ಹಾಗೆ, ನೋಟು ಇದ್ದ ಹಾಗೆ, ಫೋನ್ ಒಳಗಡೆ ನೋಟ್ ಇರುತ್ತೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿನೇ ಬಿಟ್ಟಿದ್ದಾರೆ. 50 ಪೈಸಾ, ₹1, ₹2, ₹5, ₹10, ₹20, ₹50, ₹100, ₹200, ₹500, 2000 ನೋಟಿನ ರೀತಿಯಲ್ಲೂ ಒಂದು ಬಿಟ್ಟಿದ್ದಾರೆ. ಸೊ ಅದು ಹೇಗೆ ವ್ಯತ್ಯಾಸ ಅಂತಂದ್ರೆ, ಈ ಪ್ರೋಸೆಸ್ ಮೊದಲಿಗೆ ಹೇಳಿದ್ನಲ್ಲ UPI ಪೇಮೆಂಟ್, ಅಲ್ಲಿ RBI ಬರೋದಿಲ್ಲ ಮಧ್ಯದಲ್ಲಿ, RBI ಸರ್ವರ್ ಬರೋದಿಲ್ಲ, RBI ಹಸ್ತಕ್ಷೇಪ ಬರೋದಿಲ್ಲ. ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಈ ಅಕೌಂಟಿಂದ ಆ ಅಕೌಂಟ್ಗೆ ಹೋಗುತ್ತೆ. ಅಲ್ಲಿಗೆ ಅವ್ರವ್ರದ್ದು ಬ್ಯಾಂಕ್ ಟು ಬ್ಯಾಂಕ್ ಆಗುತ್ತೆ ಅದು ಟ್ರಾನ್ಸಾಕ್ಷನ್. ಮತ್ತೆ ಮಧ್ಯದಲ್ಲಿ ಆ್ಯಪ್ ಇರುತ್ತೆ. ಈ ಈ ರುಪಿ ಇದೆಯಲ್ಲ, ಇದು ನೇರ RBI ಸರ್ವರ್ನ ಟಚ್ ಮಾಡ್ಕೊಳ್ಳುತ್ತೆ. RBI ಮೂಲಕನೇ ಆಗತ್ತೆ. ಹೇಗೆ, ನಿಮಗೆ ಕಾಸು, ನೀವು ಸಂಬಳ ತಗೊಳ್ತೀರಿ ಅಥವಾ ಇನ್ಯಾಲಿಂದನೋ ಕಾಸು ಕ್ಯಾಶ್ ಬರುತ್ತಲ್ಲ, ಅದು
RBI ಪ್ರಿಂಟ್ ಮಾಡಿರುವ ನೋಟು. ಆ RBI ಪ್ರಿಂಟ್ ಮಾಡಿರುವ ನೋಟಿಗೆ ಈ ದೇಶದ ಸರ್ಕಾರ ಗ್ಯಾರಂಟಿ ಕೊಡುತ್ತೆ. RBI ಅದಕ್ಕೊಂದು ಸಂಸ್ಥೆಯಾಗಿ ನಿಂತ್ಕೊಳ್ಳುತ್ತೆ. RBI ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ. ಈ ನೋಟಿನ ಬೆಲೆ ಇಷ್ಟು, ಇದರ ವ್ಯಾಲ್ಯೂ ಇಷ್ಟು, ನಾವು ಪ್ರಾಮಿಸ್ ಮಾಡ್ತಿದ್ದೀವಿ ಅಂತ ಸರ್ಕಾರ ಅದರ ಮೇಲೆ ಹಾಕಿರುತ್ತೆ. ನೋಟಿನ ಮೇಲೆನೆ ಹಾಕಿರುತ್ತೆ. ಸರ್ಕಾರದ ಕಡೆಯಿಂದ ಖಾತರಿ, ನಾವು ಗ್ಯಾರಂಟಿ, ಈ ಕಲರ್ ಇರುವಂತಹ ಈ ಚೀಟಿ ಅಥವಾ ಈ ಕಾಗದ ಏನಿದೆ ಇದರ ಬೆಲೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಹೀಗೆ. ಅದಕ್ಕೆ ನಾವು ಗ್ಯಾರಂಟಿ ಅಂತ ಹೇಳಿರುತ್ತೆ. ಯಾಕಂದ್ರೆ ಅವರು ಪ್ರಿಂಟ್ ಮಾಡಿರ್ತಾರೆ, ಅದಕ್ಕೊಂದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ, RBI ಕಡೆಯಿಂದ ಪ್ರಿಂಟ್ ಆಗಿರುತ್ತೆ. ಅದೇ ರೀತಿ ಈ ಈ ರೂಪಿಯಲ್ಲಿಯೂ ಸಹ ಒಂದು ಯೂನಿಕ್ ಕೋಡ್ ಇರುತ್ತೆ, ನಂಬರ್ ಇರುತ್ತೆ. ಹಾಗಾಗಿ ಅದು ನೋಟಿನ ರೀತಿಯಲ್ಲಿಯೇ ಆದರೆ ನಿಮ್ಮ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಫೋನಲ್ಲಿ ಇರುತ್ತೆ. ಹಾಗಾದ್ರೆ ಆ ನೋಟ್ ಪಡ್ಕೊಳ್ಳೋದು ಹೇಗೆ ಮೊದಲಿಗೆ ನೋಡಿ, ಆ ನಂತರ ಅದನ್ನ ಹೇಗೆ ಪೇ ಮಾಡ್ತೀರಿ, ಪೇ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ವಿವರಿಸ್ತೀನಿ. ಮೊದಲಿಗೆ ಪಡ್ಕೋಬೇಕು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿರಬೇಕು. ಆ ದುಡ್ಡಿನ ಮೂಲಕ ನೀವು RBI ಆಪ್ ಇಂದ ಈ ಹಣವನ್ನ ಪರ್ಚೇಸ್ ಮಾಡಬಹುದು. ಆದರೆ RBI ನೇರವಾಗಿ ಬ್ಯಾಂಕ್ ರೀತಿ ಕೆಲಸ ಮಾಡದೆ ಇಲ್ಲಿ ಪ್ರತಿ ಬ್ಯಾಂಕ್ಗೂ ಆ ಕೆಲಸವನ್ನ ಒಪ್ಪಿಸಿದೆ. ಸೊ ಪ್ರತಿ ಬ್ಯಾಂಕ್ ಅವರು ಸಹ ಈ ರೂಪಿಗಾಗಿಯೇ ಒಂದು ಆಪ್ ಅನ್ನ ಬಿಟ್ಟಿದ್ದಾರೆ. 19 ಮೇಜರ್ ಬ್ಯಾಂಕ್ಗಳು ಆ ಆಪ್ ಅನ್ನ ಬಿಟ್ಟಿದ್ದಾರೆ ಈ ರೂಪಿಯನ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ. ಸೊ ನೀವು SBI ಅಕೌಂಟ್ ಇದ್ದಿದ್ರೆ ಅವ್ರದ್ದೊಂದು ಈ ರೂಪಿ SBI, ಅದಕ್ಕೆ ಹೋದ್ರೆ ಅಲ್ಲಿ ನೀವು ನಿಮ್ಮ SBI ಅಥವಾ ಇನ್ಯಾವುದೇ ಬ್ಯಾಂಕಿಂದ UPI ಮೂಲಕನೋ ಯಾವುದೋ ಇದರಿಂದ RBI ಇಂದ ಆ ನೋಟುಗಳನ್ನು ಖರೀದಿ ಮಾಡಬಹುದು. RBIಗೆ ನಿಮ್ಮ UPI ಇಂದ 2000 ರೂಪಾಯಿ ಕಳಿಸಿದ್ರೆ 2000 ರೂಪಾಯಿ ಬೆಲೆಯ ನೋಟುಗಳು ನಿಮ್ಮ ಅಕೌಂಟ್ಗೆ ಬಂದು ಬೀಳ್ತವೆ. ಅದು ಬೇರೆ ಬೇರೆ ಡಿನಾಮಿನೇಷನ್ಸ್ ಅಲ್ಲೂ ಬಂದು ಬೀಳ್ಬೋದು. 2 200 ನೋಟುಗಳು, 2 500 ನೋಟುಗಳು, ಮಿಕ್ಕಂತೆ 100 ರೂಪಾಯಿ ನೋಟು, 50 ರೂಪಾಯಿ ನೋಟು, 20 ರೂಪಾಯಿ ನೋಟು, 10 ಹೀಗೆ ಬಂದು ಇರ್ತವೆ. ಅಥವಾ ಒಂದೇ ನೋಟು ಬೇಕು, 500 ರೂಪಾಯಿ ಇದು ತಗೊಂಡ್ರೆ 500 ರೂಪಾಯಿ ಒಂದೇ ನೋಟು ಬರುತ್ತೆ. ಈಗ UPI ರೀತಿನೇ ಪೇಮೆಂಟ್ ಮಾಡೋದಿದು. ಇದು ಆಕ್ಚುಲಿ ಈ ಹಿಂದೆ ಇತ್ತು, ಆದರೆ UPI ಸ್ಕ್ಯಾನರ್ಗೆ ಕೆಲಸ ಮಾಡ್ತಿರ್ಲಿಲ್ಲ. ಅದು ಈ ರೂಪಿ ಅಂತ ಸಪರೇಟ್ ಸ್ಕ್ಯಾನರ್ ಬರೋದು, ಅದಕ್ಕೆ ಮಾತ್ರನೇ ಕೆಲಸ ಮಾಡ್ತಿತ್ತು ಅದು. ಅದು ಈ ರೂಪಿ ಇರುವಂತಹ ಅಂಗಡಿಗಳು, ಈ ರೂಪಿ ಇರುವಂತಹ ಕೆಲವು ಬಿಸ್ನೆಸ್ಗಳಲ್ಲಿ ಮಾತ್ರ ನಿಮ್ಮ ಬಳಿಯೂ ಸಹ ಈ ರೂಪಿ ಇದ್ರೆ ಆ ಸ್ಕ್ಯಾನರೇ ಸಪರೇಟ್ ಇತ್ತು ಮಾಡ್ತಿದ್ರು. ಬಟ್ ಈಗ ಅದನ್ನ ಇಂಟಿಗ್ರೇಟ್ ಮಾಡಿದರೆ UPI ಸ್ಕ್ಯಾನರ್ಗೂ ಸಹ ಈ ರೂಪಿ ಸ್ಕ್ಯಾನರ್ ಅನ್ನು ಬಳಸ್ಕೊಂಡು ನೀವು ಪೇಮೆಂಟ್ ಮಾಡಬಹುದು. ಸೊ ಒಂದು ಅಂಗಡಿಗೆ ಹೋಗ್ತೀರಿ, ಒಂದು 80 ರೂಪಾಯಿಗೆ ಅಥವಾ 70 ರೂಪಾಯಿಗೆ ಒಂದು ವಸ್ತುಗಳನ್ನು ತಗೊಳ್ತೀರಿ. UPI ಆದ್ರೆ ನೀವು ನಿಮ್ಮ ಪೇ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಇಂದ ಕಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಅಕೌಂಟ್ ಇಂದ ನೀವು ನೋಟ್ ಪರ್ಚೇಸ್ ಮಾಡಿದಿರಿ RBI ಇಂದ, ಅದು ಸಪರೇಟ್ ಆಪ್ ಅಲ್ಲಿ ಇದೆ. ಆ ಆಪ್ ಇಂದ ಈ ರೂಪಿ ಆಪ್ ಇಂದ ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಬಳಿ 500 ರೂಪಾಯಿ ನೋಟ್ ಇದ್ರೆ ಅದು 420 ರೂಪಾಯಿ ನೋಟ್ ಆಗಿ ಕನ್ವರ್ಟ್ ಆಗುತ್ತೆ. 500 ರೂಪಾಯಿ ನೋಟ್ ಮಾಯ ಆಗುತ್ತೆ. 200 ರೂಪಾಯಿ ಎರಡು ನೋಟು ಬರುತ್ತೆ, 20 ರೂಪಾಯಿ ಒಂದು ನೋಟ್ ಬಂದು ಕೂತ್ಕೊಂಡಿರುತ್ತೆ. ಸೊ ನಿಮ್ಮ ಪಾಕೆಟ್ ಅಲ್ಲಿ, ಪರ್ಸ್ ಅಲ್ಲಿ ಹಣ ಇದ್ದ ಹಾಗೇನೆ. ಇಲ್ಲಿ ಬ್ಯಾಂಕ್ ಬರೋದಿಲ್ಲ. ನಿಮ್ಮ ಬಳಿ ಬ್ಯಾಂಕ್ ದುಡ್ಡು ಬಳಸಿ ನೀವು ನೋಟುಗಳು ಖರೀದಿ ಮಾಡಿದಿರಿ, ಆ ನೋಟಿನ ಮುಖ ಬೆಲೆಗೆ ಅನುಗುಣವಾಗಿ ಪೇಮೆಂಟ್ ಮಾಡಿದಾಗ ನೋಟುಗಳು ಚಿಲ್ಲರೆ ಆಗ್ತಾ ಹೋಗ್ತವೆ. ನೀವು ಬೇಕಾದಾಗ ಮತ್ತೆ ತೆಗೆದುಕೊಳ್ಳಬಹುದು. ಹಾಗಾದ್ರೆ ಇದಕ್ಕೂ UPI ಪೇಮೆಂಟ್ಗೆ ಏನು ವ್ಯತ್ಯಾಸ? ಇದು ಹೆಚ್ಚುವರಿಯಾಗಿ RBI ಇಂದ ಬೇರೆ ಖರೀದಿ ಮಾಡಬೇಕು, ಅದನ್ನ ನಿಮ್ಮ ಇದರಲ್ಲಿ ಇಟ್ಕೊಂಡು ಸಪರೇಟ್ ಆಪ್ ಅಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೆ ಬದಲು ನಾನು UPI ಪೇ ಮಾಡ್ತೀನಲ್ಲ, ಇಲ್ಲಿ ಒಂದಷ್ಟು ಅನುಕೂಲ ಆಗತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ, RBI ಹೇಳ್ತಾ ಇದೆ. ಏನು? UPI ಪೇಮೆಂಟ್ ಮಾಡಬೇಕಾದ್ರೆ ಸರ್ವರ್ ಪ್ರಾಬ್ಲಮ್ಗಳು ಯಾವ ಕಡೆಯಿಂದಲೂ ಬರಬಾರ್ದು. ಎಲ್ಲೆಲ್ಲಿಂದ ಬರಬಾರ್ದು? ಕಳಿಸ್ತಾ ಇದೀವಲ್ಲ ಬ್ಯಾಂಕು, ನೀವು ಪೇಮೆಂಟ್ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ಬ್ಯಾಂಕ್ ಸರ್ವರ್ ಕರೆಕ್ಟ್ ಆಗಿರಬೇಕು. ಆ ಸ್ಕ್ಯಾನ್ ಮಾಡಿದಾಗ ಆ ಗೂಗಲ್ ಪೇನೋ ಫೋನ್ ಪೇನೋ ಏನು ಬಳಸ್ತಿರೋ ಅದರದ್ದು ಸರ್ವರ್ ಕರೆಕ್ಟ್ ಆಗಿರಬೇಕು. ಯಾವ ಅಕೌಂಟ್ಗೆ ದುಡ್ಡು ಹೋಗಬೇಕು ಆ ಬ್ಯಾಂಕಿನ ಸರ್ವರು ಕರೆಕ್ಟ್ ಆಗಿರಬೇಕು. ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಆ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಇದಾಗುತ್ತೆ. ಇಲ್ಲದೆ ಹೋದ್ರೆ ನಿಮಗೆ ದುಡ್ಡು ಕಟ್ಟಾಗಿರುತ್ತೆ. ಅಲ್ಲಿ ಅಂಗಡಿಯವನು ನನ್ನ ಮೊಬೈಲ್ಗೆ ದುಡ್ಡು ಬಂದಿಲ್ಲ, ನನ್ನ ಸ್ಪೀಕರ್ ಹೇಳಿಲ್ಲ ಅಂತ ಹೇಳ್ಕೊಂಡು ಈ ರೀತಿಯಾದಂತಹ ಗೊಂದಲಗಳಾಗ್ತಿರ್ಬೋದು. ಅಥವಾ ನಿಮ್ಮ ಬ್ಯಾಂಕಿನ ಸರ್ವರೇ ಡೌನ್ ಇದ್ರೆ, ನಿಮ್ಮ ಹತ್ರ ದುಡ್ಡಿದ್ರು ಅಕೌಂಟ್ ಅಲ್ಲಿ ದುಡ್ಡಿದ್ರು ಪೇಮೆಂಟ್ ಮಾಡೋದು ಸಾಧ್ಯ ಆಗಲ್ಲ, ಡಿಕ್ಲೈನ್ ಬರ್ತಾ ಇರುತ್ತೆ, ಸರ್ವರ್ ಡೌನ್ ಅಂತ ಬರ್ತಾ ಇರುತ್ತೆ. ಸೊ ಆ ಸಮಸ್ಯೆಗಳು ಇಲ್ಲಿ ನಿವಾರಣೆ ಆಗ್ತವೆ ಅಂತ RBI ಹೇಳ್ತಾ ಇದೆ. ಅಂದ್ರೆ RBI ಸರ್ವರ್ ಒಂದನ್ನೇ ಡಿಪೆಂಡ್ ಆಗಿರೋದ್ರಿಂದ ನೇರವಾಗಿ ಅದು ಕರೆಕ್ಟ್ ಆಗಿದ್ರೆ ಸಾಕು, ಹೋಗುತ್ತೆ.
ಈ ಬ್ಯಾಂಕುಗಳ ಜಂಜಾಟ ಇರಲ್ಲ. ಅದು ಒಂದಾದ್ರೆ, ಇನ್ನೊಂದು ಬ್ಲ್ಯಾಕ್ ಮನಿ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗುತ್ತೆ. ಹೇಗೆ ಅಂದ್ರೆ ಈ ನೋಟುಗಳೇನಿದಾವೆ ಅಥವಾ ಈ ರುಪಿ ಏನಿದೆ ಅದನ್ನ ಫೇಕ್ ಮಾಡಕ್ಕಾಗಲ್ಲ. ಪ್ರಿಂಟಿಂಗ್ ಅಂದ್ರೆ ಪ್ರಿಂಟ್ ಮಾಡಿ ಡೂಪ್ಲಿಕೇಟ್ ನೋಟುಗಳನ್ನು ಪ್ರಿಂಟ್ ಮಾಡಿ ಖೋಟಾ ನೋಟುಗಳನ್ನು ಪ್ರಿಂಟ್ ಮಾಡಿ ಬಿಡಬಹುದು. ಇಲ್ಲಿ ಡಿಜಿಟಲ್ ರೂಪದಲ್ಲಿ ಇರೋದ್ರಿಂದ ಮತ್ತು ಕೇವಲ 19 ಬ್ಯಾಂಕುಗಳಿಗೆ ಮಾತ್ರ ಆ ಹಣವನ್ನ RBI ಮೂಲಕ ಟ್ರಾನ್ಸಾಕ್ಟ್ ಮಾಡುವಂತಹ ಅಧಿಕಾರ ಇರೋದ್ರಿಂದ ಪ್ರತಿಯೊಂದು ನೋಟು ಸಹ ಅಥೆಂಟಿಕ್ ಆಗಿರುತ್ತೆ, ಒರಿಜಿನಲ್ ಆಗಿರುತ್ತೆ. ಡೂಪ್ಲಿಕೇಟ್ ನೋಟುಗಳು ಖೋಟಾ ನೋಟುಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎಲ್ಲ ಎನ್ಕ್ರಿಪ್ಟ್ ಆಗಿರ್ತವೆ. ಆ ಮೂಲಕ ಅಲ್ಲಿ ಖೋಟಾ ನೋಟುಗಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಅಂತ RBI ಹೇಳ್ತಿದೆ. ಬಟ್ ಕಳ್ಳರು ಬೇರೆ ಏನೇನು ಮಾರ್ಗಗಳನ್ನ ಕಂಡುಹಿಡಿತಾರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಎಸ್ ಅನ್ನಿಸ್ತಾ ಇದೆ, ಅಲ್ಲಿ ಖೋಟಾ ನೋಟುಗಳಿಗೆ ಲಗಾಮು ಬೀಳೋದಕ್ಕೆ ಎಲ್ಲ ಸಾಧ್ಯತೆಗಳು ಇದೆ ಅಂತ. ಇನ್ನು ಮಾಮೂಲಿ ನಮ್ಮ ಬಳಿ ಕಾಸಿದ್ದಂಗೆನೆ ಮೊಬೈಲಲ್ಲಿ ನಮಗೆ ನೆಟ್ವರ್ಕ್ ಒಂದಿದ್ರೆ ಸಾಕು, ಬ್ಯಾಂಕ್ ಟು ಬ್ಯಾಂಕು ಅಥವಾ ಈ ಬ್ಯಾಂಕ್ ಆ ಬ್ಯಾಂಕ್ ಸಮಸ್ಯೆಗಳು ಏನೂ ಇಲ್ಲದೆ ನಮ್ಮ ಪರ್ಸಿಂದ ದುಡ್ಡು ಕೊಟ್ಟ ರೀತಿಯಲ್ಲಿ ಇಲ್ಲಿ ಒಂದು ಅಂಗಡಿಯಲ್ಲಿ ನಾವು ಹೋಗಿ ಸಿಂಗಲ್ ಟ್ರಾನ್ಸಾಕ್ಷನ್ ಅಲ್ಲಿ ಸಿಂಗಲ್ ಪ್ರೊಸೆಸ್ ಅಲ್ಲಿ ಅದನ್ನು ಮುಗಿಸ್ಕೊಳ್ಳಬಹುದು. ಪ್ಲಸ್ ನಮ್ಮ ದುಡ್ಡು ನೇರವಾಗಿ RBI ಜೊತೆಯಲ್ಲಿ ಇರುತ್ತೆ. ಯಾವುದಾದ್ರೂ ಬ್ಯಾಂಕಲ್ಲಿದ್ದು ಬ್ಯಾಂಕು ಮೋಸ ಹೋಯ್ತು, ಬ್ಯಾಂಕ್ ಮುಚ್ಕೊಂಡು ಹೋಯ್ತು, ಬ್ಯಾಂಕ್ ಲಾಸ್ ಆಗೋಯ್ತು, ಇನ್ನೇನೋ ಅಂತಹ ಸನ್ನಿವೇಶಗಳು ಬಂದಾಗ ನಾವು RBI ಹತ್ರ ಹೋಗಿ ಆ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೆ, ಅದು ಟಮಾರ್ ಅಂದ್ಬಿಡ್ತು, ನನ್ನನ್ನು ರಕ್ಷಣೆ ಮಾಡಿ ನನಗೆ ವಾಪಸ್ ಕೊಡಿಸಿ ನನಗೆ ದುಡ್ಡು, ಯಾಕಂದ್ರೆ ನೀವು ತಾನೇ ಬ್ಯಾಂಕುಗಳಿಗೆ ಇನ್ಚಾರ್ಜ್ ಅಂತ. ಆಗ RBI ಈಗಿರೋ ರೂಲ್ಸ್ ಪ್ರಕಾರ, ಈ ಹಿಂದೆ ಅದೂ ಇರಲಿಲ್ಲ, 5 ಲಕ್ಷದವರೆಗೆ RBI ಗ್ಯಾರಂಟಿ ತೆಗೆದುಕೊಳ್ಳುತ್ತೆ. ಸರ್ಕಾರ ಮತ್ತು RBI ಒಂದು ಬ್ಯಾಂಕ್ ಮುಳುಗೋದ್ರೆ, ಮೋಸ ಆದ್ರೆ, ದೋಖಾ ಆದ್ರೆ, ಬ್ಯಾಂಕ್ ಇದ್ದಕ್ಕಿದ್ದ ಹಾಗೆ ಕ್ಲೋಸ್ ಆಗಿ ಎಲ್ಲರೂ ಓಡೋಗ್ಬಿಟ್ರೆ 5 ಲಕ್ಷದವರೆಗೆ ನಿಮಗೆ ಹಣವನ್ನ ಸರ್ಕಾರದ RBI ಮೂಲಕ ಕೊಡುತ್ತೆ. ಇಲ್ಲಿ ಎಲ್ಲ ಹಣವೂ ಸಹ ಎಲ್ಲವನ್ನೂ ಸಹ ನಿಮ್ಮ ಅಕೌಂಟಲ್ಲಿರುವ ಪ್ರತಿ ಹಣವನ್ನು ಈ ರೀತಿ ನೋಟಿನ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ RBI ಗ್ಯಾರಂಟರ್. RBI ಅಲ್ಲೇ ನೀವು ದುಡ್ಡು ಇರುತ್ತೆ. ಹೇಗೆ ಕ್ಯಾಶ್ ಇದ್ದಾಗ ಆ ದುಡ್ಡು ನಿಮ್ಮದೇ ಆಗಿರುತ್ತೋ ಅದು ಇನ್ನು ಪಿಕ್ ಪಾಕೆಟ್ ಮಾಡೋದಕ್ಕೂ ಆಗೋದಿಲ್ಲ, ಕರೆನ್ಸಿ ಸೇಫ್ ಆಗಿರುತ್ತೆ. ಇದರಿಂದ RBIಗೆ ಏನು ಲಾಭ? RBIಗೆ ಲಾಭ ಏನು ಅಂದ್ರೆ ಪ್ರಿಂಟಿಂಗ್ ಕಾಸ್ಟ್. ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೇನೆ ಲಕ್ಷಾಂತರ ಕೋಟಿ ಖರ್ಚಾಗ್ತಿರುತ್ತೆ, ಅದು ಉಳಿತಾಯ ಆಗತ್ತೆ. ಅದರ ಜೊತೆಗೆ ನೋಟುಗಳು ಹಳೇದಾಗೋದು, ನೋಟುಗಳು ಕಿತ್ತೋಗಿರೋ ನೋಟುಗಳನ್ನು ಬ್ಯಾಂಕಿಗೆ ತಗೊಂಡೋಗೋದು, ಅಲ್ಲಿ ಟ್ರಾನ್ಸಾಕ್ಷನ್ಗಳಾಗೋದು, ಹೊಸ ನೋಟು ತಗೊಳ್ಳೋದು, ಮತ್ತೆ ಪ್ರಿಂಟಿಂಗು, ಈ ಎಲ್ಲ ಜಂಜಾಟಗಳಿಗೂ ಸಹ ಒಂದಷ್ಟು ಲಗಾಮು ಬೀಳುತ್ತೆ. ಸೊ ಇದನ್ನೆಲ್ಲ ಮುಂದೆ ಇಟ್ಕೊಂಡು RBI ಇಂತಹದೊಂದು ಪ್ರಯತ್ನ ಮಾಡ್ತಿದೆ. ಬಟ್ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶಗಳು ಇರೋದ್ರಿಂದ ಇದು ಯಾವ ಮಟ್ಟಕ್ಕೆ ಅದು ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಬಟ್ ಒಂದಷ್ಟು ಏನು ಸಿಟಿ ವ್ಯವಹಾರಗಳು ನಡೀತಾ ಇದ್ದಾವೆ ಅಲ್ಲಂತೂ ಖಂಡಿತವಾಗ್ಲೂ ಇದು ಒಂದಷ್ಟು ಪ್ರಭಾವವನ್ನು ಬೀರುತ್ತೆ. ಇನ್ನು ಕೊನೆಯದಾಗಿ ಈ ಪ್ರೋಸೆಸ್ ಮೂಲಕ ಈ ನೋಟುಗಳನ್ನು ಏನು ಅವರು ಬಿಟ್ಟಿದಾರಲ್ಲ RBI, ಎಲೆಕ್ಟ್ರಾನಿಕ್ ನೋಟುಗಳು, ಈ ರುಪಿ, ಅದರಲ್ಲಿ RBI ಸಿಂಬಲ್ ಇರುತ್ತೆ, ಅಮೌಂಟ್ ಇರುತ್ತೆ, RBI ಗವರ್ನರ್ ಸಿಗ್ನೇಚರ್ ಇರುತ್ತೆ. ಅಲ್ಲಿಗೆ ಮುಗೀತು. ಎರಡನ್ನ ಮೋದಿ ಸರ್ಕಾರ ಖತಮ್ ಮಾಡ್ತು ಅಂತಲೇ ಅರ್ಥ. ಏನು? ಗಾಂಧಿ ಫೋಟೋ ಇಲ್ಲ ಡಿಜಿಟಲ್ ರುಪೀಸ್ ಅಲ್ಲಿ, ಇಲ್ಲವೇ ಇಲ್ಲ. ಎರಡನೇದು, ಎಲ್ಲಾ ಭಾಷೆಗಳಲ್ಲೂ ಬರೆದಿರ್ತಿದ್ರಲ್ಲ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯ, ಇನ್ನೆಲ್ಲ ನಮ್ಮ ಅಧಿಕೃತ ಎಲ್ಲ ಭಾಷೆಗಳಲ್ಲೂ ಬರೆದಿರ್ತಾರಲ್ಲ, ಅದು ಸಹ ಇಲ್ಲ. ಕೇವಲ ಇಂಗ್ಲಿಷು, ಹಿಂದಿ, ಏನು ಬೇಕೋ ಅದನ್ನ ಅವರು ಲಾಭ ಪಡ್ಕೊಳ್ಳೋ ರೀತಿಯಲ್ಲಿ BJPಗೆ ಅದೊಂದು ಇದೆಯಲ್ಲ, 1 ನೇಷನ್ 1 ಲ್ಯಾಂಗ್ವೇಜ್, 1 ನೇಷನ್ 1 ರಿಲಿಜನ್, 1 ನೇಷನ್ 1 ಎಲೆಕ್ಷನ್, 1 ನೇಷನ್ 1 ಲೀಡರ್, ಅದನ್ನು ಸಾಧಿಸೋದಕ್ಕೆ ಇದು ಒಂದು ಅವಕಾಶ ಅಂತ ತಿಳ್ಕೊಂಡು ಅದರಲ್ಲಿ ಅವ್ರ ಪಾಲಿನ ಲಾಭವನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ. ಅದು RSS ಅಜೆಂಡಾ, ಅದು ಗಾಂಧಿ ಫೋಟೋ ಇಲ್ಲದಂಗೆ ಮಾಡಬೇಕು ಅನ್ನೋದು ಅವ್ರದ್ದು ಬಹುಕಾಲದ ಕನಸು. ಯಾಕಂದ್ರೆ ಆ ಮೂಲಕ ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಗೋಡ್ಸೆಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ಬೋದು ಅಂತ ಅವ್ರ ಲೆಕ್ಕಾಚಾರ. ಗಾಂಧಿಯ ಫೋಟೋ ನೋಟಲ್ಲಿರೋದು ಸಾಕಷ್ಟು ಜನಕ್ಕೆ ಕಣ್ಣು ಚುಚ್ತಾ ಇತ್ತು. ಈಗ ಅಟ್ಲೀಸ್ಟ್ ಒಂದು 30% ನೋಟು ಆದರೂ ಡಿಜಿಟಲ್ ರೂಪದಲ್ಲಿ ಆಗ್ಬಿಡುತ್ತೆ ಈ
ಈ ರೂಪಿಗೆ ಬಂದ್ಬಿಡುತ್ತೆ. ಸೊ ಆ 30% ನೋಟಲ್ಲಾದರೂ ಈಗ ಗಾಂಧಿ ಫೋಟೋ ಇಲ್ಲದಂತಹ ಸನ್ನಿವೇಶ ನಿರ್ಮಾಣ ಆಗೇ ಆಯಿತು. ಮತ್ತು ಎಲ್ಲ ಅಧಿಕೃತ ಭಾಷೆಗಳು ಸಹ ಅಲ್ಲಿ ಪ್ರತಿಫಲನ ಆಗಬೇಕಾಗಿಲ್ಲ ಅಷ್ಟೆ. ಸೊ ಇದಿಷ್ಟು ಈ ರೂಪಿ ಕುರಿತಾಗಿ ಈಗ ಬಂದಿರುವಂತಹ ಅಥವಾ ನೀವು ಸದ್ಯಕ್ಕೆ ತಿಳಿದುಕೊಳ್ಳಬಹುದಾದಂತಹ ನನ್ನ ಮೂಲಕ ತಿಳಿದುಕೊಳ್ಳಬಹುದಾದಂತಹ ಒಂದಷ್ಟು ಮಾಹಿತಿ, ನಾನು ಕಲೆ ಹಾಕಿರುವಂತಹ ಮಾಹಿತಿ. ಸೊ ಏನಾದರೂ ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಒಪ್ಪಿಕೊಂಡು ಇದಂಗಲ್ವಂತೆ ಹಿಂಗೆ ಅಂತ ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತೀನಿ. ಯೂಶುವಲ್ ಆಗಿ ಇರಲ್ಲ. ನನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದು ಹೊಸ ಪ್ರೊಸೆಸ್ ಆಗಿರೋದ್ರಿಂದ, ಎಕನಾಮಿಕ್ ಪ್ರೊಸೆಸ್ ಆಗಿರೋದ್ರಿಂದ ವ್ಯತ್ಯಾಸಗಳು ಇರಬಹುದು. ನಾವು ಓದ್ಕೊಂಡಿರೋ ರೂಲ್ಸು, ನೋಡಿರುವಂತಹ ಒಂದಷ್ಟು ವಿಚಾರಗಳು, ಅದರಲ್ಲಿ ವ್ಯತ್ಯಾಸ ಇದ್ದರೂ ಇರಬಹುದು. ಇದ್ರೆ ಓಪನ್ ಆಗಿ ಬಂದು ಅದಂಗಲ್ವಂತೆ ಇದು ಹಿಂಗೆ ವಿಷಾದಿಸುತ್ತೇನೆ ಅನ್ನೋದನ್ನು ಮಾತ್ರ ಖಂಡಿತ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ಈ ರೂಪಿ ಕುರಿತಾಗಿ ಈಗ ಇರುವಂತಹ ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.